ಸ್ಟೇಟ್ಮೆಂಟ್ ಇದೆ ಇಂಗ್ಲಿಷಲ್ಲಿ. ಮೊನ್ನೆ ನಾನು ಒಂದು ಆರ್ಟಿಕಲ್ ಓದ್ಬೇಕಾರೆ ಓದಿರೋದು. ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ ಸ್ಟೇಟ್ಮೆಂಟ್ ಏನು ಅಂದ್ರೆ, ಬ್ಯಾಂಗ್ಳೂರ್ ನೋ ಮೋರ್ ಕನ್ನಡ ಸ್ಪೀಕಿಂಗ್ ಸಿಟಿ ಅಂತ ಇದೆ. ಅದನ್ನ ಆ ಥರ ಆಗೋದಕ್ಕೆ ನಾವು ಕನ್ನಡಿಗರು ಬಿಡಲ್ಲಮ್ಮ. ಆಗೋಗ್ಬಿಡಿದೆ ಅಲ್ವಾ ಸರ್? ಇವಾಗ ಯಾವುದೇ ಆಫೀಸ್ಗೆ ಹೋಗಿ, ಆಫೀಸ್ ಬಿಡಿ ಸರ್, ಬ್ಯಾಂಕಲ್ಲಿ ಹೋದ್ರೆ ಅದೇ ಆಗುತ್ತೆ. ಅದೆಲ್ಲ ಒಂದು ಕಾಲಘಟ್ಟದಲ್ಲಿ ಈ ಥರ ತುಂಬ ಬದಲಾವಣೆಗಳಾಗಿದೆ. 2000 ವರ್ಷಗಳಲ್ಲಿ ಇಂಥ ಹಲವಾರು ಬದಲಾವಣೆಗಳನ್ನು ನಮ್ಮ ಕನ್ನಡ ನಾಡು ಕಂಡಿದೆ. ತುಂಬ ಬದಲಾವಣೆಗಳನ್ನು ಕಂಡಿದ್ದೀವಿ ನಾವು, ತುಂಬ ಬದಲಾವಣೆಗಳು ಕಂಡಿದ್ದೀವಿ. ಈಗ ನೋಡಿ, ವಸಂತ ಕಾಲ ಮರಗಳೆಲ್ಲ ಎಲೆಗಳನ್ನು ಉದುರಿಸ್ಕೊಂಡು ನಿಂತಿವೆ. ಬೋಳಾಗಿ ನಿಂತಿರೋ ಮರಗಳು ನೀವು ನೋಡ್ತೀರ. ಏನಂಗಾರೆ ಪುನಃ ಎಲೆ ಬರಲ್ವಾ? ಬರುತ್ತೆ. ಇವತ್ತಿನ ಸ್ಥಿತಿ ನೋಡಿ ನಾಳೆ ಹಿಂಗೆ ಅಂತ ಹೇಳ್ಕೋಬಾರ್ದು. ಇವತ್ತಿಗೆ ಹಂಗೆ ಕಾಣಿಸ್ತಾ ಇರ್ಬೋದು. ಯಾವ ಬ್ಯಾಂಕಿಗೆ ಹೋಗು, ಎಲ್ಲಿಗೆ ಹೋಗು, ನಾನು ಕನ್ನಡಿಗ ಆಸೆ ಕಾಣಿಸ್ತಿರ್ಬೋದು. ಅವ್ರಿಗೆಲ್ಲ ಕನ್ನಡ ಕಲಿಸ್ತೀವಿ ನಾವು, ಬಿಡಲ್ಲ. ಕಲೀಲೇಬೇಕು, ಅವ್ರಿಗೂ ಬೇರೆ ದಾರಿ ಇಲ್ಲ. ಅವ್ರು ತಿಳ್ಕೊಂಡಿರ್ಬೋದು ನಾವು ಕನ್ನಡ ಇಲ್ಲದೆ ನಾವು ಬದುಕ್ಬಿಡ್ತೀವಿ ಇಲ್ಲಿ ಅಂತ. ನಡೆಯಲ್ಲ ಅದು. ಅದು ಅವ್ರ ಭ್ರಮೆ. ಅದು ಸ್ವಲ್ಪ ಕಾಲ. ನಾವು ಬಿಡಲ್ಲ ಇಲ್ಲಿ. ಆದರೆ ಸ್ವಲ್ಪ ಪಾಪ್ಯುಲೇಷನ್ ವೈಸ್ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಕನ್ನಡಿಗರಿಗಿಂತ ಜಾಸ್ತಿ ಇರ್ಬೋದು. ಈಗ ಬೇರೆಯವ್ರು ಬಂದಿರ್ಬೋದು, ಅವ್ರು ಬದುಕಟ್ಕೊಳಕ್ಕೆ ಬೇರೆಯವ್ರು ಬಂದಿರ್ಬೋದು. ಅದ್ರ ಅರ್ಥ ಹಾಗಾದರೆ ಅವ್ರು ಬಂದು ಅವ್ರ ಭಾಷೆಯಲ್ಲಿ ಮಾತಾಡ್ಕೊಂಡು ಅವ್ರದ್ದೇ ಭಾಷೆನ ಇಲ್ಲಿ ಆಗಲ್ವಲ್ಲ ಉಳಕ್ಕೆ. ಈಗ ನೋಡಿ, ನಾನು ಬಾರೇನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಏರ್ಪೋರ್ಟಲ್ಲಿ ಮೊದಲು ಅರಬಿಕಲ್ಲಿ ಹೇಳ್ತಾರೆ, ಆಮೇಲೆ ಇಂಗ್ಲೀಷಲ್ಲಿ ಹೇಳ್ತಾರೆ, ಆಮೇಲೆ ಮಲಯಾಳಿನಲ್ಲಿ ಹೇಳ್ತಾರೆ ಅನೌನ್ಸ್ಮೆಂಟು. ಬಾರೇನ್ ಅಂತ ದೇಶದಲ್ಲಿ ಮಲಯಾಳಿಯನ್ ಅನೌನ್ಸ್ಮೆಂಟ್ ಮಾಡ್ತಾನೆ, ಬಾಪ ನಿಂದು ಫ್ಲೈಟ್ ರೆಡಿ ಇದೆ, ಬಾ ಹತ್ಕೋ ಬಾ ಅಂತ. ಯಾಕೆ? ಇಂಗ್ಲೀಷು ಬರದೆ ಅರೇಬಿಕ್ಕು ಬರದೇ ಇರೋವಂಥ ಲೇಬರ್ ಕ್ಲಾಸ್ ಮಲಯಾಳಿಗಳು ಇದ್ದಾರೆ ಅಲ್ಲಿ. ಅವ್ರು ಕೇಳ್ಕೊಂಡು ಹೋಗ್ತಾರೆ ಆ ಅನುಕೂಲಕ್ಕೆ ಅವ್ನು ಹೇಳೋದು. ಹಂಗಂದ ತಕ್ಷಣ ಈಗ ಅಲ್ಲಿ ಅರಬ್ಬಿಗೆ ಇದು ಬಂದ್ಬಿಡ್ತು, ಥ್ರೆಟ್ ಬಂದ್ಬಿಡ್ತು ಅಂತನಾ? ಅಲ್ಲ. ಈಗ ನಾವು ಅವ್ರ ಜೊತೆ ಅವ್ರ ಭಾಷೆಯಲ್ಲಿ ವ್ಯವಹಾರ ಮಾಡಿಬಿಟ್ವಿ ಕನ್ನಡಿಗರು ಅಂದ ತಕ್ಷಣಕ್ಕೆ ನಾವು ಕನ್ನಡಕ್ಕೆ ನಾವು ಬಿಟ್ಕೊಟ್ಬಿಟ್ವಿ ನಮ್ಮ ಸ್ಥಾನ. ಅವೆಲ್ಲ ಇಲ್ಲ. ನಮ್ಮ ನೆಲಕ್ಕೆ ಎಲ್ಲಿವರೆಗೂ ಇವ್ರು ಗೌರವ ಕೊಡ್ತಾರೆ ಅಲ್ಲಿವರೆಗೂ ಅವ್ರು ಇರ್ತಾರೆ ಅಲ್ವಾ? ಗೌರವ ಕೊಡಲೇಬೇಕು. ಅವ್ರ ಹತ್ರ ಬೇರೆ ದಾರಿ ಇಲ್ಲ. ನಮ್ಮ ನೆಲಕ್ಕೆ ಗೌರವ ಕೊಡಲೇಬೇಕು. ಅದಕ್ಕೆ ಬೇರೆ ಏನು ಅದಕ್ಕೆ ಆಲ್ಟರ್ನೇಟಿವೇ ಇಲ್ಲ. ನೀನು ಇಲ್ಲಿ ಬಂದು ನಿನ್ನ ಭಾಷೆ ತಂದು ಹಾಕ್ತೀನಿ ಅನ್ನೋದಕ್ಕೆ ಯಾರು ಯಾವ ಭಾಷೆ ಎಲ್ಲೂ ಈ ನೆಲದ ಕಾನೂನು, ಈ ದೇಶದ ಕಾನೂನು ಅದನ್ನು ಒಪ್ಪೋದಿಲ್ಲ. ನಮ್ಮ ನೆಲದ ಕಾನೂನು ಅದನ್ನು ಒಪ್ಪೋದಿಲ್ಲ. ಸರ್, ಒಂದು ಸ್ಟೇಟ್ಮೆಂಟ್ ಹಿಂಗೆ ಬಂದಿತ್ತಲ್ವ, ಹಿಂದಿ ಇಸ್ ದ ನ್ಯಾಷನಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ ಅಂತ. ಎಲ್ಲಿದೆ? ಯಾವ ಕಾನೂನಲ್ಲಿದೆ? ಯಾವ ಕಾನೂನಲ್ಲೂ ಇಲ್ಲ. ಆ ಥರ ಕಾನೂನೇ ಇಲ್ಲ. ಈ ದೇಶಕ್ಕೆ ಒಂದು ರಾಷ್ಟ್ರಭಾಷೆ ಅನ್ನೋದೇ ಇಲ್ಲ. ಆ ಥರದ್ದು ಇಲ್ಲವೇ ಇಲ್ವಲ್ಲ. ನಮ್ಮದು ಅತ್ಯಂತ ವೈವಿಧ್ಯಮಯವಾದಂಥ ದೇಶ ಅಲ್ವಾ? ಈ ದೇಶನ ಬೇರೆ ದೇಶಕ್ಕೆ ನಾವು ಹೋಲಿಕೆ ಮಾಡೋದೇ ಮೊದಲನೇ ತಪ್ಪು. ಅದೇ ಸ್ವಲ್ಪ ಮಾಡರ್ನ್ ಆಗಿ ಯೋಚನೆ ಮಾಡಕ್ ಹೋದ್ರೆ ಬ್ಯಾಂಗ್ಳೂರ್ ಫುಲ್ ಡೆವಲಪ್ ಆಗಿದೆ ಅಲ್ವಾ ಸರ್? IT ಇದೆ, ಎಲ್ಲಾ ತರದ ಇಂಡಸ್ಟ್ರಿ ಬ್ಯಾಂಗ್ಳೂರಲ್ಲಿ ಇದೆ. ಇರೋವಾಗ ಬೇರೆ ಬೇರೆ ಡೆಮೋಕ್ರೆಟಿಕ್ ಸಿಟಿ ಆಗಿರೋದ್ರಿಂದ ಕನ್ನಡ ಬಿಟ್ಟು ಬೇರೆ ಮಾತುಗಳನ್ನು ಮಾತಾಡ್ಬೋದಲ್ವಾ? ನೋಡಿ, ನೀವು ಅದೇನಂತ ತಿಳ್ಕೊಂಬಿಟ್ಟಿದ್ದೀರಿ ಈಗಿನ ಹುಡುಗರು ನೀವು ಅಂದರೆ, ಈ IT BT ಅವ್ರು ಬಂದಮೇಲೆ ಈ ಬೆಂಗಳೂರು ಡೆವಲಪ್ ಆಯಿತು ಅಂತ ನೀವು ತಿಳ್ಕೊಂಬಿಟ್ಟಿದ್ದೀರಿ. ಅದು ಮೊದಲನೇ ತಪ್ಪು. ಇದು ಬರೋಕ್ಕೆ ಮುಂಚೆ NAL, HAL, BEL, BHEL 35 ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇಲ್ಲಿ ಬಂತು. ಅವಾಗಲೂ ಬೇರೆ ಬೇರೆ ಕಡೆಯಿಂದ ಜನ ಬಂದಿರಲಿಲ್ಲ. ಅವಾಗೇನು ಇಂಥ ಸಮಸ್ಯೆನೇ ಇರಲಿಲ್ವಲ್ಲ. ಯಾಕೆಂದರೆ ಅವರೆಲ್ಲ ಗೌರವಿಸಿದ್ರು. ನಿಮ್ಮ ತಾತ ಮುತ್ತಾತಂದ್ರು ಹೊರಗಡೆಯಿಂದ ಬಂದ್ರಲ್ಲ, ಅವರೆಲ್ಲ ಈ ನೆಲದ ಕಾನೂನನ್ನು, ಭಾಷೆಯನ್ನು ಗೌರವಿಸಿದ್ರು. ಈಗ ನೀವು ಗೌರವಿಸ್ತಾ ಇಲ್ಲ. ನೀವು ಗೌರವಿಸಿ.